ಇವ್ರು ಯಾರು ಅಂತ ನೋಡಕ್ಕೆ ಕುಂತೀರನ. ನಾವು ಇಲ್ಲೇ ಲಕ್ಷ್ಮಕ್ಕರ ಮನೆ ಐತಲ್ರಿ, ಲಕ್ಷ್ಮಕ್ಕರ ಮಗ್ಳ ಮನೆ ಯಾರು. ನನ್ನ ಹೆಸರು ಬಾಳವ್ವ ಅಂತ. ಈಗ ಹಿಂದಳ ಅದಾಳಲ್ಲ ನನ್ನ ಈಕಿನ ಹೆಸರು ಕಲ್ಲವ್ವ ಅಂತ. ಮತ್ತು ಇವ್ರು ಯಾರು ಅಂತ ನೀವು ಯೋಚನೆ ಮಾಡಬಾರ್ದು ಅಂತಂದು ಮುಂಚೆನೇ ಹೇಳಕ್ಕೆ ಕುಂತೀನಿ ರೀ. ಅಬ್ಬಾ ಏನು ಬೇಕಾ ಇಬ್ಬರು ಇವತ್ತು ನಮ್ಮ ಮನೆ ತಲೆ ಬಂದುಬಿಟ್ಟಿರಿ. ಹ್ಞೂ ನಾಯವ್ವ, ನಮ್ಮ ಮನೆ ತಲೆ ತಗಡಿನ ಜಳಕ್ಕೆ ಕುಂತು ಸಾಕಾಗಿ ಹೋಗ್ಬಿಟ್ಟಿತ್ತು ನೋಡು. ಅದಕ್ಕೆ ಇಲ್ಲೇ ಗಿಡ ತಲೆ ಕುತ್ಕೊಳೋಣ ಅಂತ ಬಂದ್ವೆ. ಹಂಗೆ ನೀವಿಬ್ರು ಆ ಕಡೆ ಗಿಡಕ್ಕೆ ನೀರು ಹಾಕಕ್ಕೆ ಕುಂತಿದ್ರಲ್ಲ, ನಿಮ್ಮ ನೋಡಿ ಮಾತಾಡ್ಸೋದ್ರಾತ್ ಬಿಡು ಅಂತಂದು ಬಂದೆ ನೋಡ್ರಿ. ಓ ಹೌದನ, ಆರಾಮದಿರನ್ಬೇಕಾ? ಯಾಕೆ ಭಾಳ ದಿನ ಕಂಡೇಲಾಗಿದ್ರಲ್ಲ ಮೊನ್ನೆ ಕಲವಕ್ಕ? ನೀನಂತೂ ಕಂಡೇಲಾಗಿದ್ದೆಪ್ಪ ಒಂದು 4 ದಿನ. ಯವ್ವ ನಾನು ಹಬ್ಬಕ್ಕೆ ನನ್ನ ತವ್ರ ಮನೆಗೆ ಹೋಗಿದ್ದೆ. ನನ್ನ ತವ್ರ ಮನೆಯಾಗ ಕರೆದಿದ್ರಾ, ಹಾಗಾಗಿ ಹಬ್ಬ ಮುಗಿಸ್ಕೊಂಡು ಇನ್ನು ನಿನ್ನೆ ಬಂದಿನಿ ನೋಡು. ನೀನು ಬೇಯಕ್ಕ ಬಾಳವಕ್ಕ, ನೀನೆಲ್ಲಿ ಹೋಗಿದ್ದಿ? ಯವ್ವ ನಾ ಯಾವ ಊರಿಗೆ ಹೋಗಂದಿ, ನನಗೆ ಎಂಥ ಅವ್ರ ಮನೆ ಆಯ್ತಾ ಏನ, ಯಾವಾಗಿದ್ರೂ ಇಲ್ಲೇ ಬಿದ್ದಿರ್ಬೇಕು, ಎಲ್ಲೂ ಹೋಗಿಲ್ಲಾಗಿದ್ದೆ ಯವ್ವ. ಹಬ್ಬಕ್ಕೆ ಒಂದು ಸ್ವಲ್ಪ ಮನೆಗೆ ಸ್ವಚ್ಛ ಮಾಡೋದು ಇದಿತ್ತಲ್ಲ, ಹಾಗಾಗಿ ಹೊರಗಡೆನ ಬರೋದಾಗಿಲ್ಲಾಗಿತ್ತು ನೋಡು. ನಿಮ್ಮ ಮನೆಯಾಗೇನ ಹಬ್ಬದ ವಾತಾವರಣನೇ ಇಲ್ಲಾಗಿತ್ತಲ್ಲ ಈ ಸಲ, ಏನಾಗಿತ್ತು? ಅಯ್ಯೋ ಯಾಕ, ಇವರು ನಮ್ಮ ಮಾವ ಅದರಲ್ಲ, ನಮ್ಮ ಮಾವಂದು ಅಪ್ಪ ತೀರ್ಕೊಂಡು ಈಗೇನ 1 ವರ್ಷ ಏನೋ ಆಗಿಲ್ಲಂತ. ಹಾಗಾಗಿ ಈ ವರ್ಷ ನಮ್ಮ ಮನ್ಯಾಗ ಇದು ಏನದು ಯುಗಾದಿ ಹಬ್ಬ ಮಾಡಕ್ಕೆ ಬರಲ್ಲ ಅಂದ್ರೆ ಈ ವರ್ಷ ಏನು, ಹಾಗಾಗಿ ಈ ವರ್ಷ ಹಬ್ಬ ಏನು ಮಾಡಿಲ್ಲ ನೋಡ್ಬೇಕಾ ನಾವು. ಓ ಹೌದನ, ಹೌದಾಳ ಮಂಜಪ್ಪಣ್ಣಂದು ಅಪ್ಪರ ಸತ್ತಿನ 1 ವರ್ಷ ಆಗಿಲ್ಲ. ಹೌದೌದು, ಅದಕ್ಕೆ ಅಂತೀನಿ ಇವ್ರ ಮನ್ಯಾಗೇನ ಹಬ್ಬದ ಸಂಭ್ರಮನ ಇಲ್ಲಲ್ಲ, ಏನಾಯ್ತು ಅಂತಂದು. ಹ್ಞೂ ಬೇಕಾ, ಹಾಗಾಗಿ ಹಬ್ಬ ಏನೂ ಮಾಡಿಲ್ಲ. ಹಂಗೆ ನಮ್ಮ ಮನೆಯವ್ರ ಪುರ್ತಕ ಒಂದು ಸ್ವಲ್ಪ ಸ್ವೀಟ್ ಏನು ಮಾಡಿ ತಿಂದು ಮುಗಿಸಿದ್ರು ಅಷ್ಟೇ. ಗಿಡಿ ಇಡೋದು ಹಾಗೇನು ಹಬ್ಬ ಗಿಬ್ಬ ಏನು ಮಾಡಿಲ್ಲ ಈ ಸಲ. ನಿಮ್ದು ಹೆಂಗೆ ಆತ್ರಿ ಬೇಕ ಹಬ್ಬ? ಚಲೋ ಆತನ? ಹ್ಞೂ ಹಂಗೆ ಆತವ, ಅಂತ ಏನು ಜೋರು ಏನಿಲ್ಲ, ಹಂಗೆ ಮಾಮೂಲಿ ಮಾಡ್ತೀವಲ್ಲ, ಹಂಗೆ ಆತು ನೋಡ್ರಿ ಹಬ್ಬ. ಅಂದಂಗೆ ನೀವೇನ ಈ ಸಲ ಸಂಡಿಗೆನೇ ಹಾಕಿಲ್ಲಲ್ಲ, ಹಾಕ್ಬೇಕಂತ ಮಾಡಿರ ನೀನಿಲ್ಲ ಅಂತ ಮಾಡಿರ? ಯವ್ವ ಹೋದ ವರ್ಷದ ಸಂಡಿಗೆ ಏನೋ ಅದಾವಂತ, ಅದಕ್ಕೆ ನಮ್ಮ ಅತ್ತೆಯರ ಸಂಡಿಗೆ ಹಾಕ್ತೀವಿ ಅಂತಂದ್ರೆ ಬೇಡ ಅಂತಂದ್ರು. ನೋಡ್ಬೇಕು, ನಾವು ಒಂದು ಸ್ವಲ್ಪ ಕೈ ಸಂಡಿಗೆ ಹಾಕ್ಬೇಕಂತ ಅಂದ್ಕೊಂಡಿವಿ, ನೋಡೋಣ ಯಾವಾಗ ಟೈಮ್ ಸಿಕ್ಕೈತಿ ಅವಾಗ ಹಾಕ್ತೀವಿ ನೋಡು. ಅಲ್ಲ ಲಲಿತವ್ವ, ನೀವೇನು ಹೊಲಕ್ಕೇನು ಹೋಗವಲ್ರೇನ? ನಿಮ್ಮ ಹೊಲಕ್ಕೆ ಹೊಕ್ಕಿವಲ್ಲ, ಇದು ಮನ್ಯಾಗ ಕೆಲಸ ಕಮ್ಮಿ ಇದ್ದಾಗ ಹೋಗಿರ್ತೀವಿ. ಈಗ ಮನ್ಯಾಗ ಕೆಲಸನ ಪುರ್ಸೋತಿಲ್ಲದಂಗೆ ಆಗ್ಬಿಟ್ಟೈತಿ. ಅದಲ್ದ ಲಲಿತವನು ರಾಟಿ ಒಂದು ಹೊಲಿತಾಳಲ್ಲ, ನಾ ಕಾಜಿ ಗುಂಡಿ ಅದೆಲ್ಲ ಮಾಡ್ತೀನಿ, ಹಾಗಾಗಿ ಟೈಮ ಸಿಗವಲ್ದು ನೋಡು, ಹಾಗಾಗಿ ಹೋಗೋದಾಗವಲ್ದು ಅಷ್ಟೇ. ಟೈಮ್ ಪುರ್ಸೋತಿದ್ದಾಗ ಹೋಗಿರ್ತೀವಿ ನೋಡು. ಇದಕ್ಕೆ ಯಾಕೆ ಬೇಕಾ ಹಂಗೆ ಕೇಳಾಕೊಂತಿದ್ದಿ? ಯವ್ವ ನೀವಿಬ್ರು ಏನೋ ಹೊಲಕ್ಕೆ ಹೋಗಂಗಿಲ್ಲ ಅಂತ, ಮನ್ಯಾಗೇನು ಕೆಲಸನ ಮಾಡಂಗಿಲ್ಲ ಅಂತ ನಿಮ್ಮತ್ತಿ ಆ ಕಡೆ ಓಣ್ಯಾಗ ಎಲ್ಲರ ಮುಂದೆ ಒದ್ರಕೊಂತ ಬರಾಕುಂತಾಳ. ಇಲ್ಲಿ ನೋಡಿದ್ರೆ ನೀವೇನು ಗೊತ್ತಾ ಇಲ್ಲ ಅನ್ನಂಗದಿರಲ್ಲ. ಏನು ಹೇಳಾಕುಂತಿ ಬೇಕಾ ನೀನು? ಹ್ಞೂ ಯವ್ವ ನಿಜಾನ ಹೇಳಾಕೊಂತೀವಿ, ನಾವರ ಯಾಕೆ ಸುಳ್ಳು ಹೇಳೋಣ. ಅದು ನಿಮ್ಮ ಮನೆ ವಿಷಯ. ಅದು ನಿಮ್ಮತ್ತಿ ಬಂದಿದ್ಲ ಹೋದ್ವಾರ, ಅವಾಗ ಅನ್ನಕೊಂತಿಲ್ಲ. ಹೋದ್ವಾರಲ್ಲ ನಿಮ್ಮ ಮದುವೆ ಆದಾಗಿಂದನು ಯಾವಾಗ ಮನೆ ತಲೆ ಬಂದ್ರೂ ಅದರಾಗ ಹೇಳ್ತಿರ್ತಾಳೆ, ಯಾರ ಲಕ್ಷ್ಮಕ್ಕ ಕೆಲಸ ಆತನ ಏನು ಬಿಡವ, ಸೊಸೆಯರು ಬಂದಾರ ಆರಾಮದಿದ್ದೀನಿ ಅಂತ ಅಂದ್ಬಿಡ್ಬೇಕು. ಸೊಸೆಯರ ಏನ ಒಂದು ಕೆಲಸ ಮಾಡಂಗಿಲ್ಲ, ಬರೇ ಮಿಜಿ ಮಾಡ್ತಾವು, ಕೆಲಸ ಸಾಗಂಗಿಲ್ಲ ಬಿಡಂಗಿಲ್ಲ ಅವು ಕೈಯಾಗ. ನಾನು ಕೈ ಜೋಡಿಸ್ಬೇಕು ನೋಡು, ನನಗೇನು ಸೊಸೆಯರು ಬಂದ್ರೂ ಕೆಲಸ ಮಾಡೋದೇನೂ ತಪ್ಪಿಲ್ಲ ನೋಡು, ಎಲ್ಲ ನಾನು ನನ್ನ ಮಗಳ ಮಾಡ್ಬೇಕು ನೋಡು ಅಂತ ಯವ್ವ. ಓ ಹೌದನ, ಹೌದೌದು ಪಾಪ ನಮ್ಮ ಅತ್ತೆ ಅದಾಳಲ್ಲ, ನಮ್ಗೆ ಇಬ್ಬರಿಗೂ ಕುಂದ್ರಿಸಿ ಇದ್ದಲ್ಲಿನ ಎಲ್ಲ ಮಾಡಿಕೊಡ್ತಾಳೆ. ನಾವೇನು ಕೆಲಸನ ಮಾಡಂಗಿಲ್ಲವ, ಅದಕ್ಕೆ ಪಾಪ ಹಂಗಂದಾಳು ನೋಡು. ಏನ ಸವಿತವ ಹಿಂಗೆ ಅನ್ನಕೊಂತಿದ್ದಿ? ನೀವು ನೋಡಿದ್ರೆ ಯಾವಾಗ ನೋಡಿದ್ರು ಮನ್ಯಾಗ ಬಾಂಡೆ ತಿಕ್ಕಿದೇ ಇಲ್ಲ, ಕಸ ಅಂದರೆ ಏನಾರು ಕೆಲಸ ಮಾಡ್ತಾನೆ ಇರ್ತೀರಿ. ಒಂದು ತಟಕ್ಕೆ ನಮ್ಮ ಜೊತೆ ನಿಂತ್ಕೊಂಡು ಮಾತಾಡಂಗಿಲ್ಲ. ಇವತ್ತು ಅದೇನೋ ಗಿಡಕ್ಕೆ ನೀರು ಹಾಕಕೊಂತಿದ್ರಿ, ನಾವು ಬಂದ್ವಿ ಅಂತ ಮಾತಾಡಕೊಂತ್ರಿ, ನೀವು ನೋಡಿದ್ರೆ ಹಿಂಗೆ ಅಂತಿದೆಲ್ಲ. ಮತ್ತಿನ್ನೇನು ಹೇಳಬೇಕು ಬೇಕ, ಎಷ್ಟು ಕೆಲಸ ಮಾಡಿದ್ರೂ ಸಮಾಧಾನನೇ ಇಲ್ಲ ಅವರಿಗೆ ಅಂತಂದ್ರೆ ಮತ್ತೇನು ಮಾಡೋಣ? ಆಡ್ಕೊಳ್ಳಿ ಬಿಡು, ಆಡ್ಕೊಳ್ಳೋರು ಎಷ್ಟಂತ ಆಡ್ಕೋತಾರ, ಆಡ್ಕೊಳ್ಳಿ. ನಮ್ಮ ಮುಂದಂತೂ ಹೇಳಕ್ಕೆ ನಮ್ಮ ಅತ್ತೆರಿಗೆ ಧೈರ್ಯ ಇಲ್ಲ, ಹಿಂದಿಂದ ಆಡ್ಕೋತಾರ, ಆಡ್ಕೊಳ್ಳಿ ಅಂತ ಕೈ ಬಿಟ್ಬಿಡೋದಷ್ಟೇ. ಈಗ ನೋಡ್ರಿ ನಿಮಗೆ ಗೊತ್ತೈತಿ, ನೀವು ನಂಬಂಗಿಲ್ಲ ಅಷ್ಟೇ, ನಮ್ಮ ಬಗ್ಗೆ ಗೊತ್ತಿರೋರು ನಂಬಂಗಿಲ್ಲ, ಗೊತ್ತಿಲ್ಲದೆ ಇರೋರು ಅಯ್ಯೋ ಯಾವ ಅತ್ತಿಗೆ ಕೆಲಸ ಹಚ್ತಾವಲ್ಲ ಅಂತ 1-2 ಮಾತು ಬೈಕೋತಾರ ಅಷ್ಟಲ್ಲ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಬೇಕಾ ಯವ್ವ. ಅಂದರೂ ನಿಮ್ಮಂಥ ಬಂಗಾರದಂಥ ಸೊಸೆಯರನ್ನು ಪಡ್ಯಾಕ ನಿಮ್ಮ ಅತ್ತಿ ಪುಣ್ಯ ಮಾಡಾಳ. ಅಂದರೂ ನಿಮ್ಮ ಅತ್ತಿಗೆ ಖಬರೇ ಇಲ್ಲ ಬಿಡ. ಯಾವಾಗ ನೋಡಿದ್ರೆ ಬರೀ ಬೈಕೋ ತಡ್ಯಾಡ್ತಾ ಸೊಸೆಯರಿಗೆ. ಸರಿ ರೀ, ದಾರಾಗ ನಿಂತು ಬಿಟ್ಟಿರಲ್ಲ, ಮುಂದಕ್ಕೆ ಹೋಗಕ್ಕಾರ ಬಿಡ್ರಿ ನನ್ನ. ಏನು ಬೇಕಾ, ಇಲ್ಲೇ ನಿಂತೀವಿ ಮಾತಾಡ್ಲಾರ್ದ ಹಂಗೆ ಹೊಕ್ಕಿ ಬೇ. ನನಗೇನು ಮಾಡೋಕೆ ಕೆಲಸನ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರನ, ಮಾಡೋಕೆ ಕೆಲಸ ಸಿಕ್ಕಾಪಟ್ಟೆ ಐತಿ. ನಿಮ್ಮಂಥ ಕಾಂಜಿ ಪಿಂಜಿ ಜನರ ಜೊತೆ ಮಾತಾಡೋಕ್ಕೆಲ್ಲ ನನಗೆ ಟೈಮೇ ಇಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ. ಯಾಕೆ ಬೇಕಾ ಅಂಥ ಬ್ಯುಸಿ ಇರೋಂಥ ಕೆಲಸ ಏನೈತೆ ಬೇ? ಇನ್ನೇನು ಮುಂದಿನ ವಾರದಲ್ಲಿ ನನ್ನ ಮಗಂದು ಮದುವೆ ಐತಿ, ಅದು ಯಾರ ಜೊತೆ ಗೊತ್ತಾ? ಕೋಟ್ಯಾಧೀಶ್ವರ ಮಗಳ ಜೊತೆ. ಆ ಮದುವೆದು ತಯಾರಿ ಎಲ್ಲ ಮಾಡ್ಕೋಬೇಕು ನಾನು, ಅದಕ್ಕೋಸ್ಕರ ಬ್ಯುಸಿ ಇದ್ದೀನಿ. ನಿಮ್ಮಂಥವ್ರ ಜೋಡಿ ಎಲ್ಲ ಮಾತಾಡೋಕ್ಕೆ ನನಗೆ ಪುರ್ಸೋತಿಲ್ಲ.
ಯಾಕ ಹೌದಂತಲ್ವೇ ಏನು ಬಿಡ್ಬೇ ನಿನಗೆ ಮೂರು ಸೊಸೆಯರು ಚಲೋರ ಸಿಕ್ಬಿಟ್ರೆ ಬಿಡು. ಆಕಿನೂ ಏನೋ ಸಣ್ಣ ಸೊಸೆ ಏನೋ ಭಾಳ ಶ್ರೀಮಂತರದ ಅಂತಲ್ಲ, ಊರು ತುಂಬ ನಿಮ್ಮನಿದ ಮಾತುಕತೆ ಆಗ್ಬಿಟ್ಟೈತಿ ನೋಡ್ಬೇ. ಅದರಲ್ಲೂ ನಿನ್ನ ಮಗನ ಮಾತುಕತೆನ ಜೋರು ನಡೆದ್ಬಿಟ್ಟೈತಿ. ಏನೋ ಹುಡುಗಿ ಚಲೋ ಅದಾಳ ಅಂತಲ್ವೇ. ಹೆಂಗದಾಳ ಬೇ ಹುಡುಗಿ? ನೋಡಕ್ಕೆ ಚಂದದಾಳ. ನಮ್ಮ ಲಲಿತವ ಸವಿತವನಂಗೆ ಅದರ ಬೆಳ್ಳಗ ತೆಳ್ಳಗ. ಏನು ಲಲಿತವ ಸವಿತವ? ಇವರೆಲ್ಲ ನನ್ನ ಸಣ್ಣ ಸೊಸೆ ಕಾಲು ಧೂಳಿಗೂ ಸಮ ಅಲ್ಲ ಗೊತ್ತಾ. ಎಷ್ಟು ಚಂದದ ಗೊತ್ತಾ. ಲಕ್ಷ್ಮಿ ಕಳೆ ಹಂಗೆ ಮುಖದಾಗ ತಾಂಡವ ಆಡಕ್ಕೆ ಕುಂತೈತಿ ಗೊತ್ತನ. ಎಷ್ಟು ಚಂದದ ಅಂದ್ರೆ ನನ್ನ ಸೊಸಿ ನೋಡಂತ್ರಿ ಅಂತ ಬಂದಮೇಲೆ ಹಂಗೆ ದಿನ ದೃಷ್ಟಿ ತೆಗೆದು ಹಾಕ್ಬೇಕು ನನ್ನ ಸೊಸಿಗೆ. ಅಷ್ಟು ಚಂದದಾಳ, ಅಷ್ಟು ಚಂದ ಮಾತಾಡ್ತಾಳ ನನ್ನ ಸೊಸಿ ಗೊತ್ತಾ. ಭಾಳವ ಕಲ್ಲವ, ನಿಮ್ಗೊಂದು ವಿಷಯ ಗೊತ್ತಾ. ಮೊನ್ನೆ ನನ್ನ ಸೊಸಿ ಮನೆಗೆ ನಾ ಹೋದಾಗ, ಮದುವೆ ಮಾತುಕತೆಗಂತ ಹೋದಾಗ ಮರೆಯ ಅರಿಶಿನ ಕುಂಕುಮಕ್ಕಂತಂದು ನಮ್ಮಂತಾರ ಆದ್ರೆ 100 ರೂಪಾಯಿ 150 ರೂಪಾಯಿ, ಹಬ್ಬಬ್ಬ ಅಂದರೆ 250 ರೂಪಾಯಿ ಸೀರೆ ಕೊಡ್ತೀವಿ, ಹೌದಿಲ್ಲ? ಹ್ಞೂ ಬೇಕಾ. ನನ್ನ ಸೊಸೀದ ತಾಯಿ ಅಂದ್ರೆ ನನ್ನ ಬೀಗ್ತಿ ನನಗೂ ನನ್ನ ತಂಗಿಗೂ 30,000 ರೂಪಾಯಿದ ರೇಷ್ಮೆ ಸೀರೆ ಕೊಟ್ಟಾರ ಗೊತ್ತಾ. 30,000 ರೂಪಾಯಿದ. ಎಷ್ಟು ಹತ್ತವೈತಂದ್ರೆ ಹಂಗೆ ಮಲ್ಲಿಗೆ ಹೂ ಇದ್ದಂಗೆ ಐತಿ ಗೊತ್ತಾ. ಅಷ್ಟು ಚಲೋ ಸೀರೆ ಕೊಟ್ಟಾರ. ಅದು ಮೊದಲನೇ ಸಲ ಹೋದಾಗ ಮನೆಗೆ. ಅಷ್ಟು ಜೀವದಾರ ಗೊತ್ತಾ. ನಮ್ಮ ರಾಜು ಮೇಲಂತೂ ಎಷ್ಟು ಜೀವ ಮಾಡ್ತಾರಂದ್ರೆ ಅಂಥ ಮನಿ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ಪಡ್ಯಾಕ ನಾವಂತೂ ಪುಣ್ಯ ಮಾಡೀವಿ ನೋಡವ. ನಮ್ಮ ಊರಾಗ, ನಮ್ಮ ಈ ಸುತ್ತಮುತ್ತಲು ಊರಾಗ ಯಾರ ಮನೆಗೂ ಅಂಥ ಚಲೋ ಸೊಸಿ ಬಂದಿಲ್ಲ, ಅಂಥ ಶ್ರೀಮಂತರ ಸೊಸಿ ಬಂದೇ ಇಲ್ಲ. ನಮ್ಮ ಮನೆಗೆ ನೋಡಿ ಬರಾಕುಂತಿದ್ದಂದ್ರೆ. ಅಯ್ಯೋ ದೇವ್ರಿ, ನಿಮ್ಮ ಜೊತೆ ಮಾತಾಡ್ಕೊತ ನಿಂತೀನಿ ನೋಡಿ, ನನಗಂತೂ ಬುದ್ಧಿನೇ ಇಲ್ಲ. ಒಳಗಡೆ ಸಿಕ್ಕಾಪಟ್ಟೆ ಕೆಲಸ ಅದಾವು. ನನ್ನ ಬೀಗ್ತಿ ಫೋನ್ ಹಚ್ತೀನಿ ಅಂತ ಅಂದಾಳ. ಬಟ್ಟೆ ಕೊಂಡಾಕ ಹೋಗೋದಿದ್ರ ನೀನೊಬ್ಬಕ್ಕೆ ಬಾ ಲಕ್ಷ್ಮಕ್ಕ, ನೀನು ಸೀರೆ ಚಲೋ ನಂತಂಗೆ ಆರಿಸ್ತಿದಿ ಅಂತ ಅಂದಾಳ. ನನ್ನ ಸೊಸಿನೂ ಅಷ್ಟ, ಅತ್ತೆರ ನೀವ ಬರ್ರಿ ನನ್ನ ಸೀರೆನ ನೀವ ಆರಿಸಂತ್ರಿ ಅಂತ ಅಂದಾಳ. ಹಾಗಾಗಿ ಒಂದು ಸ್ವಲ್ಪ ಸೀರೆ ಈಗಿನ ಪ್ಯಾಷನು ಹೆಂಗದಾವು ಏನು ಅಂತ ನೋಡ್ಬೇಕಲ್ಲ ನಾನು. ಅದಕ್ಕೆ ನನ್ನ ಮಗಳು ಫೋನ್ ಹಚ್ಕೊಡ್ತೀನಿ ಅಂದ. ಅದ್ರಾಗ ನೋಡ್ತೀನಿ ಎಂಥ ಸೀರೆ ತೊಗೋಬೇಕು, ಎಂಥ ಸೀರೆ ಇಲ್ಲ ಅಂತಂದು 10 ಲಕ್ಷದ ಸೀರೆ ತೊಗೊಳಕುಂತಾಳ ಗೊತ್ತಾ ನನ್ನ ಸೊಸಿ. ನೀವು ಜೀವನ ಪೂರ್ತಿ ದುಡಿದ್ರೂ ನನ್ನ ಸೊಸಿ ಸೀರೆಗೆ ದುಡ್ಡು ಜೋಡ್ಸೋಕ್ಕಾಗಲ್ಲ ನೋಡು. ನೀವು ವರ್ಷ ನಡೆಯಲ್ಲ, ಜೀವನ ಪೂರ್ತಿ ದುಡಿಯೋ ದುಡ್ಡನ್ನು ನನ್ನ ಸೊಸಿ ಒಂದು ಸೀರೆಯಾಗ ಉಟ್ಟು ಮುಗಿಸ್ಬಿಡ್ತಾಳೆ ನೋಡು. ಅಷ್ಟು ಶ್ರೀಮಂತ ಅದ ಗೊತ್ತಾ. ಅತ್ತೆರ ಒಂದು ಮಾತ್ರಿ ಏನು ಅತ್ಯಾರ, ಅವರು ಅಷ್ಟು ಶ್ರೀಮಂತರದಾರ, ಅಷ್ಟು ಕೋಟ್ಯಾಧೀಶ್ವರ ಅದಾರ ಅಂತಿರಲ್ಲ, ಅವರು ಹೊಟ್ಟಿಗೆ ಅನ್ನನ ತಿಂತಾರ ಅಥವಾ ಬೇರೆ ಏನಾರ ತಿಂತಾರೆ ಅಂದ್ರೆ ಯಾಕೆ ಹೇಳಾಕೊಂತೀನಿ ಅಂದ್ರೆ ಶ್ರೀಮಂತರದಾರಲ್ಲ ಮತ್ತು ಅನ್ನ ಬಿಟ್ಟು ಮತ್ತೆ ಏನಾರ ತಿಂತಾರೋ ಏನೋ ಹೊಟ್ಟಿಗೆ ಅಂತ ಕೇಳಾಕೊಂತೀನಿ ರೀ. ಹೊಟ್ಟೆ ಕಿಚ್ಚಲೇ ನಿಮ್ಗೆ, ಹೊಟ್ಟೆ ಕಿಚ್ಚು. ಯಾಕಂದ್ರೆ ನಿಮ್ಮ ಲೆವೆಲಿಗಿಲ್ಲ, ನಿಮ್ಮ ಲೆವೆಲಿಗಿಂತ ಮೇಲದಾಳಲ್ಲ ನನ್ನ ಸೊಸಿ, ಅದಕ್ಕೆ ಹೊಟ್ಟೆ ಕಿಚ್ಚು ನಿಮಗೆ. ನೋಡಂತೆ ನನ್ನ ಸೊಸಿ ಬಂದ ಮೇಲೆ ಈ ಮನೆ ಎಲ್ಲ ಹೆಂಗೆ ಬದಲಾವಣೆ ಆಗುತ್ತಾ, ಯಾವ ಲೆವೆಲಿಗೆ ಹೋಗುತ್ತೆ ಅನ್ನೋದನ್ನು ನೋಡಂತೆ ಅಂತ. ಬರೀ ಹೊಟ್ಟೆ ಕಿಚ್ಚು ಪಡೋದ್ರಾಗ ಆತ ನಿಂತ. ಹೋಗಿ ನಿಮ್ಮಂಥ 3rd ಕ್ಲಾಸ್ ಮಂದಿ ಜೊತೆ ಮಾತಾಡಕೊಂತೀನಲ್ಲ, ನನಗೆ ಬುದ್ಧಿ ಇಲ್ಲ. ಏನಯ್ಯವ ನಿಮ್ಮ ಅತ್ತಿಗೆ ಏನು ಯಾರು ಸಿಗ್ಲಾರ್ದು ಬೀಗ್ರ ಸಿಕ್ಬಿಟ್ಟಾರ ಏನ? ಹೆಂಗೆ ಮಾತಾಡ್ತಾಳಲ್ಲ ಹಂಗೆ. ಮನೆಗೆ ಬಂದವರಿಗೆ ಒಂದು ಸ್ವಲ್ಪ ಚಂದ ಮಾತಾಡ್ಬೇಕು ಅನ್ನೋದೇ ಇಲ್ಲ ಬಿಡು. ಎಷ್ಟು ಸೊಕ್ಕಿನ ಮಾತಾಡ್ತಾಳ ಯವ್ವ. ಇನ್ನು ಸೊಸಿ ಮನೆಗೆ ಬಂದಿಲ್ಲ ಬಿಟ್ಟಿಲ್ಲ, ಮನೆ ಇನ್ನೂ ಏರಿಲ್ಲ ಬಿಟ್ಟಿಲ್ಲ, ಈಗಲೇ ಹಿಂಗೈತಿ. ಇನ್ನು ಮದುವೆ ಆದಮೇಲೆ ಸೊಸಿ ಮನೆಗೆ ಬಂದ ಮೇಲೆ ನಿಮ್ಮಿಬ್ಬರ ಗತಿ ಏನಾಗುತ್ತೆ ಏನೋ ನೋಡ್ರಿ. ನಮ್ಮ ಗತಿ ಏನಾಗುತ್ತೆ, ನಮ್ಗೆ ಏನಾರು ಅನ್ನಕ್ಕೆ ಬಂದ್ರಂದ್ರೆ, ನಮ್ಮಿಬ್ಬರಿಗೂ ಏನಾರು ಅನ್ನಕ್ಕೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ಯಾ ಕೋಟ್ಯಾಧೀಶ್ವರರ ಮಗಳರಾಗಲಿ, ಯಾ ಲಕ್ಷಾಧೀಶ್ವರರ ಮಗಳರಾಗಲಿ. ಅಯ್ಯ ಸರಿತವ, ಇನ್ನು ಆಕಿ ಸೊಸಿ ಮನೆಗೆ ಬಂದಿಲ್ಲ, ಮದುವೆನೂ ಆಗಿಲ್ಲ. ಆಗಲೇ ನಿಮ್ಮ ಅತ್ತಿ ನಮ್ಮನಿ ಸೊಸಿನ ತಲೆ ಮೇಲೆ ಹೊತ್ಕೊಂಡು ಮೆರೆದಾಡಕುಂತಾಳೆ, ಮೆರವಣಿಗೆ ಮಾಡಕುಂತಾಳೆ. ಇನ್ನು ನಾಳೆ ಸೊಸಿ ಮನೆಗೇ ಬಂದಮೇಲೆ ಇನ್ನು ಏನೇನೈತವ ನಿಮ್ಮ ಮನ್ಯಾಗ. ಯಾವುದಕ್ಕೂ ಹುಷಾರು ನೋಡ್ರಿ. ನಿಮ್ಮತ್ತಿ ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕಕ್ಕೆ ಎಸಂಗಿಲ್ಲ, ಹುಷಾರು. ನಾವೇನು ಬರ್ತೀವವ್ವ, ನಿಮ್ಮತ್ತಿ ಹಿಂಗೆ ಕಾಗಿ ಮಾಡ್ದಂಗೆ ಮಾಡ್ತೈತಂತಾನೆ ನಿಮ್ಮ ಮನೆ ತಲೆ ಬರಾಕ ಮನಸ್ಸಾಗಂಗಿಲ್ಲ. ಏನೋ ನೀವಿಬ್ಬರು ಅಲ್ಲಿ ಗಿಡಕ್ಕೆ ನೀರು ಹಾಕಕ್ಕೆ ಕುಂತಿದ್ರಲ್ಲ, ಮಾತಾಡೋಣ ಅಂತಂದು ಬಂದಿದ್ದಷ್ಟ. ನಾವಿನ್ನು ಬರ್ತೀವಿ. ಸರಿ ಬೇಕಾ.